टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ಈಗ ಏನಿಲ್ಲ ಒಂದು ಸಿಂಪಲ್ ಆ್ಯಪ್ ಅದು ಬೇಸಿಕ್ಲಿ ಇಲ್ಲ ಲಾಗಿನ್ ಆಗಿದೆ ಅಲ್ವಾ? ಸೊ ಇದು ಸುಮ್ಮನೆ ಈಗ ವೋಟರ್ ಲಿಸ್ಟ್ ಅಂತ ತೆಗೆದಿದ್ದೀವಿ ಇಲ್ಲಿ. ಸೊ ವೋಟರ್ ಐ ಡಿಗಳನ್ನ ಲೋಡ್ ಮಾಡಿ, ಸೊ ವೋಟರ್ ಐ ಡಿಗೆ ಲೋಡ್ ಮಾಡಿ ಈ ಥರ ಆ್ಯಪ್ ಇದೆ. ಇದನ್ನು ಈಗ ಯಾರೋ ಒಬ್ಬರು ಪುಟ್ಟಚಾರಿ ಅಂತ ಇದೆ, ಸೊ ಅವ್ರ ಮೇಲೆ ಕ್ಲಿಕ್ ಮಾಡ್ತೀನಿ. ಸೊ ಇದು ಫಾರ್ಮ್ ಲೋಡ್ ಆಗುತ್ತೆ. ಫಾರ್ಮಲ್ಲಿ ನಾವೇನು ಕೇಳ್ತೀವಿ, ಹೆಡ್ ಆಫ್ ದ ಫ್ಯಾಮಿಲಿ ಯಾರು, ಅವ್ರ ಡೇಟ್ ಆಫ್ ಬರ್ತ್ ಏನಿದೆ, ಅದಾದ ನಂತರ ಈ ಎಕನಾಮಿಕ್ ಸ್ಟೇಟಸ್ ಏನಿದೆ, ಆ ಸ್ಕೂಲ್ ಎಲ್ಲಿಗೆ ಹೋಗ್ತಾ ಇದ್ದಾರೆ, ಆ ಮಕ್ಕಳು ಯಾರಿದ್ದಾರೆ, ಮಕ್ಕಳು ಯಾವ ಸ್ಕೂಲ್ಗೆ ಹೋಗ್ತಿದ್ದಾರೆ. ಅಂದರೆ ಇದಕ್ಕೇನಕ್ಕೆ ಯೂಸ್ ಆಗುತ್ತೆ ಅಂದರೆ, ಒಂದು ಊರಿಂದ ಎಷ್ಟು ಜನ ಮಕ್ಕಳು ಯಾವ ಸ್ಕೂಲ್ಗೆ ಹೋಗುತ್ತೆ ಅಂತ ಗೊತ್ತಾದರೆ ನಾವು ಆ ಡೇಟಾ ಯೂಸ್ ಮಾಡ್ಕೊಂಡು ಬಸ್ನ ರೌಟ್ ಮಾಡ್ಬೋದು. ಸೊ ಅದಕ್ಕೆ ಈ ಡೇಟಾ ಕಲೆಕ್ಟ್ ಮಾಡ್ತಾ ಇದ್ದೀವಿ. ಆಮೇಲೆ ಈಗ ಲ್ಯಾಂಡ್ ಡೀಟೇಲ್ಸ್ ಇದೆ ಪೂರ್ತಿ. ಲ್ಯಾಂಡ್ ಡೀಟೇಲ್ಸ್ ಆದಮೇಲೆ ವೆಹಿಕಲ್ ಡೀಟೇಲ್ಸ್ ತೊಗೋತಾ ಇದ್ದೀವಿ. ವೆಹಿಕಲ್ ಡೀಟೇಲ್ಸ್ ಯಾಕೆ ತಗೋತಾ ಇದ್ದೀವಿ ಅಂದರೆ, ಸುಮಾರು ನಿಮಗೆ ಗೊತ್ತಿರೋಂಥದ್ದು ಎಷ್ಟೊಂದು ಜನ ಡಿ ಎಲ್ ಇಲ್ಲ, ಎಷ್ಟೊಂದು ಆಕ್ಸಿಡೆಂಟ್ ಆಗುತ್ತೆ, ಇನ್ಶೂರೆನ್ಸ್ ಇರೋಕ್ಕಿಲ್ಲ. ಇದುವೇ ನಮಗೆ ಸುಮಾರು ಫೋನ್ಗಳು ಬರ್ತವೆ, ನಾವು ಗಾಡಿಗಳು ಇದು ಹಾಕ್ಬಿಟ್ಟಿದ್ದೋ ದಯವಿಟ್ಟು ನನಗೆ ಹೇಳಿ ಬೇರೆ ಗಾಡಿ ಕೊಡಿಸಿ, ಇವೆಲ್ಲ ನಿಮಗೆ ಗೊತ್ತಿರೋಂಥದ್ದು. ಅಂಥ ಪ್ರಕ್ರಿಯೆ ಆಗಬಾರ್ದು, ಎಫೆಕ್ಟಿವ್ ಆಗಿ ಅವ್ರಿಗೆ ಇನ್ಶೂರೆನ್ಸ್ ಇದ್ದರೆ ಏನೂ ಸಮಸ್ಯೆ ಆಗಬಾರ್ದು ಅಂತ ಆ ಡೀಟೇಲ್ಸ್ ತೊಗೊಳ್ತಾ ಇದ್ದೀವಿ. ಆಮೇಲೆ ಆ್ಯನಿಮಲ್ ಹಸ್ಬೆಂಡ್ರಿ ಅಂದರೆ ಈಗ ಏನು ಜಾನುವಾರುಗಳದ್ದು ಏನು ವಿಷಯಗಳು, ಅವರಿಗೆ ಎಷ್ಟು ಜಾನುವಾರುಗಳಿದೆ ಅದ್ರದ್ದು ತಗೋತಾ ಇದ್ದೀವಿ. ವ್ಯಾಕ್ಸಿನೇಷನ್ ಆಗಿದೆಯಾ ಇಲ್ವಾ, ಏನು ಎತ್ತ ಅಂತ. ಮೆಡಿಕಲ್ ಇನ್ಶೂರೆನ್ಸ್ ಇದೆಯಾ, ಅವ್ರಿಗೆ ಮೆಡಿಕಲ್ ಬೆನಿಫಿಟ್ಸ್ ಸಿಗ್ತಾ ಇದೆಯಾ ಅಂತ ಅದನ್ನು ಕಲೆಕ್ಟ್ ಮಾಡ್ತಾ ಇದ್ದೀವಿ. ಮೆಂಬರ್ಶಿಪ್ ಡೀಟೇಲ್ಸ್ ಅಂದರೆ ಈಗ ನಾವು ಅಕಸ್ಮಾತ್ SHGಯಲ್ಲಿದ್ದಾರಾ, ಸೊಸೈಟಿಯಲ್ಲಿ ಮೆಂಬರ್ ಆಗಿದ್ದಾರಾ ಅಥವಾ ಡೈರೆಕ್ಟರ್ ಆಗಿದ್ದಾರಾ, ಅದರದ್ದು ಮಾಹಿತಿನೂ ತಗೊಳ್ತಾ ಇದ್ದೀವಿ. ಲೋನ್ ತಗೊಂಡಿದ್ದಾರಾ, ಎಷ್ಟು ಲೋನ್ ತಗೊಂಡಿದ್ದಾರೆ, ತಿಂಗಳು ಎಷ್ಟು ಲೋನ್ ಕಟ್ತಾ ಇದ್ದಾರೆ ಅನ್ನೋದನ್ನು ನಾವು ಮಾಹಿತಿ ತಗೋತಾ ಇದ್ದೀವಿ. ಅದ್ರ ಜೊತೆಗೆ ಇನ್ ಅಡಿಷನಲ್ ಡಿಪಾರ್ಟ್ಮೆಂಟ್, ಈಗ ನೆಕ್ಸ್ಟು ಡಿಪಾರ್ಟ್ಮೆಂಟ್ಸು ಯಾವ್ಯಾವ ಡಿಪಾರ್ಟ್ಮೆಂಟ್, ಈಗ ಎಷ್ಟೆಷ್ಟು ಡಿಪಾರ್ಟ್ಮೆಂಟ್ಸ್ ಬೇಕು ಆ್ಯಡ್ ಮಾಡ್ಕೊಂಡು ಹೋಗ್ಬೋದು ನಾವು. ಫಸ್ಟು ರೆವೆನ್ಯೂ ಡಿಪಾರ್ಟ್ಮೆಂಟ್ ಕೇಳ್ತಾ ಇದ್ದೀವಿ. ಆ ಡಿಪಾರ್ಟ್ಮೆಂಟಲ್ಲಿ ಆರ್ ಟಿ ಸಿ ತಿದ್ದುಪಡಿ ಬೇಕಾ, ಪೋಡಿ ಬೇಕಾ, ಪೋತಿ ಆಗಬೇಕಾ, ಅದನ್ನ ಡೀಟೇಲ್ಸ್ ತಗೋತಾ ಇದ್ದೀವಿ. ಹಂಗೆ ಈಗ ರೇಷನ್ ಕಾರ್ಡ್ ಆಗಬೇಕಾ, ಕ್ಯಾಸ್ಟ್ ಸರ್ಟಿಫಿಕೇಟು, ಇನ್ಕಮ್ ಸರ್ಟಿಫಿಕೇಟು, ಈ ಮೆಜರ್ಮೆಂಟ್ ಆಗಬೇಕಾ, ಸ್ಕೆಚ್ ಆಗಬೇಕಾ, ಹದ್ಬಸ್ತ್ ಆಗಬೇಕಾ, ಏನಾಗಿದೆ ಅದನ್ನೆಲ್ಲ ಪೂರ್ತಿ ನಾವು ಆ ಡಿಪಾರ್ಟ್ಮೆಂಟ್ ಸ್ಪೆಸಿಫಿಕ್ ಏನು ಸರ್ವಿಸಸ್ ಎಲ್ಲ ಡಿಪಾರ್ಟ್ಮೆಂಟು ಲಿಸ್ಟ್ ಮಾಡಿದ್ದೀವಿ. ಆ ಡಿಪಾರ್ಟ್ಮೆಂಟ್ ಸ್ಪೆಸಿಫಿಕ್ಕಾಗಿ ಏನು ಡೀಟೇಲ್ಸ್ ಬೇಕು ನಾವು ಅದನ್ನು ತಗೊಂಡು ಸ್ಟೋರ್ ಮಾಡ್ಕೊಳ್ತಾ ಇದ್ದೀವಿ. ಅದೇನಿಲ್ಲ, ಸುಮ್ಮನೆ ನಾವೇ ಎಲ್ಲರಿಗೂ ನಾವು ಪಬ್ಲಿಕ್ ಮಾಡಿಲ್ಲ, ನಾವೇ ಈ APK ಫೈಲ್ ಇರ್ತದೆ ಅದನ್ನು ಡಿಸ್ಟ್ರಿಬ್ಯೂಟ್ ಮಾಡಿದ್ದೀವಿ. ನಾವು ಯಾರ್ಯಾರಿಗೆ ಬೇಕೋ ಅವ್ರಿಗೆ ಇನ್ಸ್ಟಾಲ್ ಮಾಡಿಸ್ತೀವಿ. ಅವ್ರಿಗೆ ಅವ್ರಿಗೆ ಲಾಗಿನ್ ಕ್ರಿಯೇಟ್ ಮಾಡಿದ್ದೀವಿ. ಪ್ರತಿ ಇದಕ್ಕೆ ಲಾಗಿನ್ ಕ್ರಿಯೇಟ್ ಮಾಡಿ ಅಲ್ಲಿಂದ ಅವರು ಲಾಗಿನ್ ಆಗಿ ಅಪ್ಡೇಟ್ ಮಾಡ್ತಾ ಇರ್ತಾರೆ. ಆಮೇಲೆ ನಾವು ಅದು ರಿಪೋರ್ಟ್ನ PDF ರಿಪೋರ್ಟ್ನ ಪ್ರಿಂಟ್ ತೆಗಿಬಿಟ್ಟು ಈ ಥರ ಎಲ್ಲ ಡಿಪಾರ್ಟ್ಮೆಂಟ್ಗೂ ಕೊಡ್ತಾ ಇದ್ದೀವಿ. ಏನು ಸಮಸ್ಯೆಗಳಿದೆ, ನಿಮ್ಮ ಡಿಪಾರ್ಟ್ಮೆಂಟ್ ಏನು ಸಮಸ್ಯೆ ಇದೆ, ಯಾರ ಹತ್ರ, ಅವ್ರ ಫೋನ್ ನಂಬರು, ಅವ್ರ ಹೆಸರು, ಎಲ್ಲ ಡೀಟೇಲ್ಸನ್ನು ಕೊಟ್ಟಿದ್ದೀವಿ. ಸೊ ಅವರು ಆ ಡಿಪಾರ್ಟ್ಮೆಂಟ್ಗಳು ಏನೇನು ಕೆಲಸಗಳಾಯಿತು ಅಂತ ನಮಗೆ ತಿಳಿಸ್ಬೇಕು. ಸೊ ಇದು ನೆಕ್ಸ್ಟ್ ಸ್ಟೇಜು, ಅದನ್ನು ಡೆವಲಪ್ ಮಾಡಿದ್ದೀವಿ. ಅದನ್ನೇನೆಂದರೆ ಆಟೋಮ್ಯಾಟಿಕ್ಕಾಗಿ ಈ ಡಿಪಾರ್ಟ್ಮೆಂಟ್, ಈಗ ಫಾರ್ ಎಕ್ಸಾಂಪಲ್ ಯಾರೋ ಹರೀಶ ಅಂತ ಇರ್ತಾರೆ, ಹರೀಶ ಅವ್ರ ಮನೆಗೆ ಹೋಗಿ ಕೇಳಿದ ತಕ್ಷಣ ನಮಗೆ RTC ಅಂತ ಅಲ್ಲಿಂದ ಡೈರೆಕ್ಟಾಗಿ ಆ ಡಿಪಾರ್ಟ್ಮೆಂಟ್ಗೆ ಒಂದು ಲಾಗಿನ್ ಕೊಡ್ತಾ ಇದ್ದೀವಿ ಈಗ. ಸೊ ಆ ಡಿಪಾರ್ಟ್ಮೆಂಟಿಗೆ ಗೊತ್ತಾಗುತ್ತೆ ಯಾವ್ಯಾವ ಇಶ್ಯೂ ಇದೆ, ಅದನ್ನು ಯಾವುದು ಸಾಲ್ವ್ ಮಾಡಬೇಕಂತ. ಅವರು ಅಟ್ಲೀಸ್ಟ್ ಕ್ಲಿಕ್ ಮಾಡಿದ್ರೆ ನಮಗೆ ಸಾಲ್ವ್ ಆಗಿದೆ ಇಲ್ಲ ಅಂತ ಆಟೋಮೆಟಿಕ್ಕಾಗಿ ಗೊತ್ತಿದೆ. ಅದು ಸೆಕೆಂಡ್ ಫೇಸಲ್ಲಿ ಅದನ್ನು ಮಾಡ್ತೀವಿ.